ಹಾಯ್ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ತಯಾರಿ ಭಾಗ 7 ಹೊಸದಾಗಿ ವಿಶ್ಲೇಷಣೆಯಾದ ಟಾಪ್ 50 ಪ್ರಶ್ನೆಗಳನ್ನು ತಂದಿದ್ದೇನೆ. ಹೊಸದಾಗಿ ಪ್ರೆಸೆಂಟ್ ಅಪ್ಡೇಟ್ ಇದೆ. ಯಾರೂ ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಯೂಸ್ಫುಲ್ ಆಗುತ್ತೆ. ಹಾಗೆ ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ನೀಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ, ಆಯಿತಾ? ಭಾರತದ ಸಂವಿಧಾನ ಬಗ್ಗೆ ಈಗ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒಂದು ಕ್ವಶನ್, ಈ ಭಾರತದ ಸಂವಿಧಾನದ ಬಗ್ಗೆ ಒಂದು 10 ಕ್ವಶನ್ನು ಮತ್ತು ನೆಕ್ಸ್ಟ್ ಎಲ್ಲ ರೀತಿಯ 10 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಡೈಲಿ. ಯಾವ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಲಾಯಿತು? 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯ ಮುಖಾಂತರ ಏನು ಮಾಡಿತು? ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಲಾಯಿತು. ಯಾವಾಗಪ್ಪ ಅಂತಂದರೆ 1976ರಲ್ಲಿ. ಇದನ್ನು ಮಿನಿ ಸಂವಿಧಾನ ಎಂದು ಕರೆಯುತ್ತಾರೆ. ಇದರ ಮೂಲಕ ಪ್ರಸ್ತಾವನೆಗೆ ಸಮಾಜವಾದಿ ಮತ್ತು ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಪದಗಳನ್ನು ಸೇರಿಸಲಾಯಿತು. ಇವೆರಡೇ ಅಲ್ಲ, ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಷ್ಟೇ ಅಲ್ಲದೆ ಮತ್ತು ಸಮಗ್ರತೆ ಅನ್ನೋ ಒಂದು ಪದಗಳನ್ನು ಸೇರಿಸ್ತಾರೆ. ಯಾವಾಗಪ್ಪ ಅಂತಂದರೆ 1976ರಲ್ಲಿ. ಭೂ ಸುಧಾರಣೆಗೆ ಸಂಬಂಧಿಸಿದ ಸಂವಿಧಾನದ 9ನೇ ಅನುಸೂಚನೆಯನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 1ನೇ ತಿದ್ದುಪಡಿ ಮೂಲಕ ಭೂ ಸುಧಾರಣೆಗೆ ಸಂಬಂಧಿಸಿದ ಸಂವಿಧಾನದ 9ನೇ ಅನುಸೂಚನೆಯನ್ನು 1ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಯಾವಾಗಪ್ಪ ಅಂತಂದರೆ 1951ರಲ್ಲಿ. ಇದರ ವಿವರಣೆ ನೋಡ್ತಾ ಹೋಗೋಣ. ಸ್ವಾತಂತ್ರ್ಯದ ನಂತರ ಜಾರಿಗೆ ಬಂದ ಮೊದಲ ಸಂವಿಧಾನದ ತಿದ್ದುಪಡಿ ಇದಾಗಿದೆ. ಹೀಗೂ ಕೇಳ್ಬೋದು, ಸ್ವಾತಂತ್ರ್ಯದ ನಂತರ ಜಾರಿಗೆ ಬಂದ ಮೊದಲ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಕೇಳಿದಾಗ ಭೂ ಸುಧಾರಣೆಗೆ ಸಂಬಂಧಿಸಿದ ಸಂವಿಧಾನದ 9ನೇ ಅನುಸೂಚನೆಯ 1ನೇ ತಿದ್ದುಪಡಿ ಅಂತ ಕೂಡ ನೀವು ಹೇಳ್ಬೋದು. ರಾಜ್ಯಪಾಲರಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35 ವರ್ಷಗಳು. ವಯಸ್ಸಿನ ಮೇಲೆ ತುಂಬ ಕ್ವಶನ್ಗಳು ಬರುತ್ತೆ, ನೋಡ್ತಾ ಇರಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೂ ಸಹ ಕನಿಷ್ಠ 35 ವರ್ಷ ವಯಸ್ಸು ಕಡ್ಡಾಯವಾಗಿದೆ. ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ 2-3 ಕ್ವಶನ್ ನಿಮಗೆ ಕವರ್ ಆಗುತ್ತೆ, ಆಯಿತಾ? ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡೆಯಬಹುದು? 43ನೇ ವಿಧಿ. ಸಾರ್ವಜನಿಕ ಪ್ರಾಮುಖ್ಯತೆಯುಳ್ಳ ವಿಷಯಗಳ ಕುರಿತು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಕೋರಬಹುದು, ಆದರೆ ಅದನ್ನು ಪಾಲಿಸುವುದು ಅಂತೂ ಕಡ್ಡಾಯವಲ್ಲ, ಆಯಿತಾ? ಜಸ್ಟ್ ಏನು ಮಾಡ್ಬೋದು, ಅಭಿಪ್ರಾಯವನ್ನು ಕೋರಬಹುದು ಅಷ್ಟೇ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ 352ನೇ ವಿಧಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ? 21 ಮತ್ತು 20ನೇ ವಿಧಿ. ಅಪರಾಧಗಳ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ ವಿಧಿ 20 ಮತ್ತು ಜೀವಿಸುವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ವಿಧಿ 21 ಯಾವುದೇ ಕಾರಣಕ್ಕೂ ರದ್ದುಗೊಳಿಸುವಂತಿಲ್ಲ, ಆಯಿತಾ? ಮತ್ತಿಲ್ಲ ಅಂತಂದರೆ ಶಿಕ್ಷೆ ಕೊಡುವಂತಿಲ್ಲ. ಹಾಗಾಗಿಬಿಡುತ್ತೆ. ಸಂವಿಧಾನದ 40ನೇ ವಿಧಿಯ ಯಾವುದರ ಸ್ಥಾಪನೆಗೆ ಸಂಬಂಧಿಸಿದೆ? ಗ್ರಾಮ ಪಂಚಾಯಿತಿಗಳ ಸಂಘಟನೆ. ಇದು ರಾಜ್ಯ ನಿರ್ದೇಶಕ ತತ್ವಗಳ ಭಾಗವಾಗಿದ್ದು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು ಆಧರಿಸಿದೆ, ಆಯಿತಾ? ಪಕ್ಷಾಂತರ ನಿಷೇಧ ಕಾಯ್ದೆಯ ಸಂವಿಧಾನದ ಯಾವ ಅನುಸೂಚನೆಯಲ್ಲಿದೆ? 10ನೇ ಅನುಸೂಚಿಯಲ್ಲಿದೆ. ನೆಕ್ಸ್ಟು 1985ರ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ 10ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಯಾವಾಗಪ್ಪ ಅಂತಂದರೆ 1985 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ. ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಯಾರಾಗಿದ್ದರು? ಜಿ ವಿ ಮಾಲ್ವಂಕರ್. ಗಣೇಶ್ ವಾಸುದೇವ್ ಮಾಲ್ವಂಕರ್ ಅವರು ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಜಿ ವಿ ಮಾಲ್ವಂಕರ್ ಅವರ ಪೂರ್ಣ ಹೆಸರು ಏನಂತ ಕೇಳ್ಬೋದು? ಗಣೇಶ್ ವಾಸುದೇವ್ ಮಾಲ್ವಂಕರ್. ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಈಗ ಆಲ್ರೆಡಿ ಕ್ವಶನ್ ಬಂದಿತ್ತು ಒಮ್ಮೆ, ನೋಡ್ತಾ ಇರ್ಬೋದು. ಯಾವುದರಿಂದ? ಅಮೇರಿಕಾದಿಂದ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ಬಿಲ್ ಆಫ್ ರೈಟ್ಸ್ನಿಂದ ಪ್ರೇರಿತವಾಗಿ ಪಡೆಯಲಾಗಿದೆ. ನೆಕ್ಸ್ಟು ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 62 ವರ್ಷಗಳು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳಾಗಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರಿಗೆ ಅದು 62 ವರ್ಷಗಳಾಗಿರುತ್ತದೆ. ನೆಕ್ಸ್ಟ್ ನೋಡೋಣ. ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸದ ಮೇಲಿನ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ 8 ಜನ ಕವಿಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತಿತ್ತು? ಅಷ್ಟದಿಗ್ಗಜರು ಎಂದು ಕರೀತಾ ಇದ್ರು. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂಥ 8 ಜನ ಕವಿಗಳಿದ್ದರು. ಅವರಿಗೆ ಒಂದು ಗುಂಪಿಗೆ ಹೆಸರಿತ್ತು. ಆ ಗುಂಪಿನ ಹೆಸರು ಏನಪ್ಪ ಅಂತಂದ್ರೆ
ಅಷ್ಟದಿಗ್ಗಜರು ಅಂತ ಅವರಿಗೆ ಹೆಸರಿತ್ತು. ಅಷ್ಟ ಅಂತಂದರೆ ಎಂಟು ದಿಗ್ಗಜರು ಅಂತ ಒಂದು ಗುಂಪಿನ ಹೆಸರನ್ನು ಇಡಲಾಗಿತ್ತು. ಇವರಲ್ಲಿ ಅತ್ಯಂತ ಪ್ರಸಿದ್ಧ ಕವಿ ಯಾರಪ್ಪ ಅಂತಂದ್ರೆ ಅಲ್ಲಾಸಾನಿ ಪೆದ್ದನ್ ಮತ್ತು ತೆನಾಲಿ ರಾಮಕೃಷ್ಣ ಸೇರಿದ್ದಾರೆ. ಓಕೆ, ತೆನಾಲಿ ರಾಮಕೃಷ್ಣ ಮತ್ತು ಅಲ್ಲಾಸಾನಿ ಪೆದ್ದನ್ ಅವರು ಪ್ರಸಿದ್ಧ ಕವಿಗಳಾಗಿದ್ದರು ಇದರಲ್ಲಿ 8 ಜನರಲ್ಲಿ. ಸೊ ಕನ್ನಡದ ಮೊದಲ ಕಾವ್ಯ ಕವಿರಾಜ್ಯ ಮಾರ್ಗವನ್ನು ಬರೆದ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಸೊ ನೃಪತುಂಗ ಅಥವಾ ಅಮೋಘ ವರ್ಷ. ಇದು ಕನ್ನಡದ ಲಕ್ಷಣ ಗ್ರಂಥವಾಗಿದ್ದು ಕಾವ್ಯ ರಚನೆ ನಿಯಮಗಳನ್ನು ತಿಳಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ? ಸೊ 1885 ಡಿಸೆಂಬರ್ 28. ಆಲ್ರೆಡಿ ಕ್ವಶನ್ ಬಂದಿತ್ತು, ಬಟ್ ವಿವರಣೆಗೋಸ್ಕರ ಮತ್ತೊಮ್ಮೆ ತೊಗೊಂಬಂದಿನಿ. ಮುಂಬೈನಲ್ಲಿ ಎ.ಒ. ಹ್ಯೂಮ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ಇದರ ಮೂಲಕ ಅಧ್ಯಕ್ಷರು WC ಬ್ಯಾನರ್ಜಿ ಅವರು ಆದರು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ವರ್ಷ ಯಾವುದು? 1893ರಲ್ಲಿ ಚಿಕಾಗೋ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ? ಭಾಗವಹಿಸ್ತಾರೆ. ಸೊ ಇಲ್ಲಿ ಅವರು ಮಾಡಿದ ಅಮೇರಿಕಾದ ನನ್ನ ಸೋದರ ಸೋದರಿಯರೇ ಎಂಬ ಭಾಷಣ ಜಗತ್ ಪ್ರಸಿದ್ಧವಾಯಿತು. ಸೋದರ ಸೋದರಿಯರೇ ಅಂತೇಳಿ ಕನ್ನಡದಲ್ಲಿ ಮಾತಾಡ್ತಾರೆ. ಸೊ ಅದು ಪ್ರಸಿದ್ಧವಾಗಿತ್ತು. ಓಕೆ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಾಬರ್. 1526ರಲ್ಲಿ ನಡೆದ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ. ಮೊಘಲ ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಿದಾನ? ಬಾಬರ ಸ್ಥಾಪನೆ ಮಾಡ್ತಾನೆ. ಓಕೆ, ಯಾರನ್ನು ಕೊಂದು ಸ್ಥಾಪನೆ ಮಾಡ್ತಾನೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. 1526ರಲ್ಲಿ ನಡೆದ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಯಾವ ಯುದ್ಧದಲ್ಲಿ ಬಾಬರನು ಯಾರನ್ನು ಕೊಂದು ಯಾವ ಯುದ್ಧದಲ್ಲಿ? ಬಾಬರ್ ಏನು ಕ್ವಶನ್ ಹೆಂಗೆ ರೈಸ್ ಆಗ್ಬೋದಪ್ಪ ಅಂತಂದ್ರೆ ಇಲ್ಲಿ ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು. ಸೊ ಯಾವ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಬಾಬರ್ ಸ್ಥಾಪಿಸಿದ ಅಂತ ಕೇಳಿದಪ್ಪ ಅಂತಂದರೆ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯನೇ ಸ್ಥಾಪನೆ ಮಾಡ್ತಾನೆ. ಓಕೆ, ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರಾಗಿದ್ದರು? ಸೊ ಈಗ ಆಲ್ರೆಡಿ ಕ್ವಶನ್ ಬಂದೈತಿದ. ಸೊ ನಿಮ್ಗೆ ಗೊತ್ತು, ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿಯವರು ಭಾರತಕ್ಕೆ ತೆರಳಿದಾಗ ದೇಶದ ರಾಜಕೀಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಗೋಖಲೆಯವರು ಮಾರ್ಗದರ್ಶನ ನೀಡಿದರು. ಓಕೆ, ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವ ವಹಿಸಿ ಸರ್ದಾರ್ ಎಂಬ ಬಿರುದು ಪಡೆದವರು ಯಾರು? ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್. ಸೊ ವಲ್ಲಭಾಯಿ ಪಟೇಲ್ ಅಷ್ಟೇ ಆಗಿತ್ತು. ಸೊ ಬಾರ್ಡೋಲಿ ಸತ್ಯಾಗ್ರಹ ನೇತೃತ್ವ ವಹಿಸಿ ನೆಕ್ಸ್ಟ್ ಅವರಿಗೆ ಒಂದು ಸರ್ದಾರ್ ಎಂಬ ಬಿರುದನ್ನು ಕೊಡ್ತಾರೆ. ಸೊ ಅವಾಗೇನಾಗ್ತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಆಗ್ತಾರೆ. ಬಾರ್ಡೋಲಿಯ ಮಹಿಳೆಯರು ಪಟೇಲರ ಯಶಸ್ವಿ ಹೋರಾಟವನ್ನು ಕಂಡು ಅವರಿಗೆ ಸರ್ದಾರ ಎಂದು ಕರೀತಾರೆ. ಸೊ ಈಗ ಒಂದು ಊರಾಗ ಟೈಗರ್, ಹುಲಿ ಅಂತ ಕರಿತಿರ್ತಾರಲ್ಲ, ಸೊ ಆ ರೀತಿ ಅಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ವಲ್ಲಭಾಯಿ ಪಟೇಲ್ ಅವರು ಏನು ಮಾಡ್ತಾರೆ? ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಸೊ ಆ ಮಹಿಳೆಯರ ಅವರ ಯಶಸ್ಸಿನ ಹೋರಾಟವನ್ನು ಕಂಡ, ಸೊ ಹೋರಾಟ ಮಾಡಿದ್ದಕ್ಕೆ ಅವ್ರಿಗೊಂದು ಬಿರುದು ಕೊಡ್ತಾರೆ. ಏನಪ್ಪ ಅಂತಂದ್ರೆ ಸರ್ದಾರ್ ಎಂಬ ಬಿರುದನ್ನು ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಏನು ಬರ್ತೈತಿ? ಸರ್ದಾರ್ ವಲ್ಲಭಾಯಿ ಪಟೇಲ್ ಎಂಬ ಹೆಸರು ಬರ್ತೈತಿ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರು ಅಂತಂದರೆ ರಂಗಾಚಾರ್ಯರು. ಸೊ ಆಲ್ರೆಡಿ ಕ್ವಶನ್ ಬಂದೈತಿ, ಬಟ್ ಇಲ್ಲಿ ವಿವರಣೆಗೋಸ್ಕರ ಮತ್ತೊಮ್ಮೆ ತೆಗೆದಿದ್ದೀನಿ. 1881ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಪ್ರತಿನಿಧಿಗಳು ಸಭೆಯನ್ನು ಮೈಸೂರು ಸಂಸ್ಥಾನದಲ್ಲಿ ಆರಂಭಿಸಲಾಯಿತು. ಓಕೆ, ನೆನಪಿಟ್ಕೊಳ್ಳಿ. ವೇದಗಳಿಗೆ ಹಿಂತಿರುಗಿ. ಸೊ ಇದು ಕ್ವಶನ್ ಬಂದೈತಿ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದ ಸಮಾಜ ಸುಧಾರಕರು ಯಾರು? ಸ್ವಾಮಿ ದಯಾನಂದ ಸರಸ್ವತಿಯವರು. ಸೊ ಯಾವಾಗಪ್ಪ? ಇವರು 1850ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಸೊ ಆರ್ಯ ಸಮಾಜವನ್ನು ಯಾವಾಗ ಸ್ಥಾಪಿಸ್ತಾರೆ? ಸೊ ಆರ್ಯ ಸಮಾಜದ ಸ್ಥಾಪಕ ಯಾರು ಅಂತ ಕೇಳಿದರು? ಸ್ವಾಮಿ ದಯಾನಂದ ಸರಸ್ವತಿಯವರು. ನೆಕ್ಸ್ಟು ಎಷ್ಟರಾಗ ಸ್ಥಾಪನೆ ಮಾಡಿದ್ರಪ್ಪ ಅಂತಂದ್ರೆ 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಮತ್ತು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ. ಯಾವಾಗ? ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ. ಸೊ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯು ಯಾರು ಬರೆದಿದ್ದಾರೆ ಅಂತ ಕೇಳಿದಾಗ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಹೇಳ್ಬೇಕಾಗತ್ತೆ. ಸೊ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹವನ್ನು ಕೆತ್ತಿಸಿದ ಚಾವುಂಡರಾಯನು ಯಾವ ವಂಶದ ಮಂತ್ರಿ? ಗಂಗವಂಶದವರು. ಸೊ ಗಂಗವಂಶದ ಯಾರಪ್ಪ ಆಗಿದ್ದಾರೆ ಇಲ್ಲಿ? ಚಾವುಂಡರಾಯನು. ಸೊ ಗಂಗರ ದೊರೆ 4ನೇ ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಕ್ರಿಸ್ತಶಕ 981ರಲ್ಲಿ ಈ ಭವ್ಯ ವಿಗ್ರಹ ಕೆತ್ತಿಸ್ತಾನೆ. ಸೊ ಚಾವುಂಡರಾಯ ಯಾರ ಮಂತ್ರಿಯಾಗಿದ್ದ? ಗಂಗರ ದೊರೆ 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ. ಓಕೆ,
ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1910ರಲ್ಲಿ. ಸೊ ಎಲ್ಲಿ ನಡೀತಾ ಅಂತ ನೋಡೋಣ ಈಗ. ಲಂಡನ್ನಲ್ಲಿ ಒಟ್ಟು 3 ದುಂಡು ಮೇಜಿನ ಪರಿಷತ್ತುಗಳು ನಡೆದವು. ಯಾವಾಗ ಅಂತಂದ್ರೆ 1930, 1931, 32ರಲ್ಲಿ. ಸೊ ಕಂಟಿನ್ಯೂಸ್ ಆಗಿ 31 ನೆನಪಿಟ್ಕೊಂಡ್ಬಿಡ್ರಿ, 31, 32 ತಾನಾಗಿ ನೆನಪು ಬರ್ತಾವ. 3ರಲ್ಲೂ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಗವಹಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡಿದರು? ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿ ಗಾಮ ಕಲ್ಲಿಕೋಟೆಗೆ ಬಂದು ತಲುಪಿದ ವರ್ಷ ಯಾವುದು? 1498ರಲ್ಲಿ ಬಂದು ತಲುಪ್ತಾನೆ. ಇವನು ಆಫ್ರಿಕಾದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಭಾರತದ ಕೇರಳದ ಕಲ್ಲಿಕೋಟೆಗೆ ಬಂದಿಳಿದನು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಭೂಗೋಳಶಾಸ್ತ್ರದ ಬಗ್ಗೆ ಕ್ವಶನ್ಗಳು ಬಂದವು. ಈಗ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿ. ಇದು ಪ್ರಮುಖವಾಗಿ ರಾಜಸ್ಥಾನದಲ್ಲಿದೆ. ಸೊ ಅರಾವಳಿ ಪರ್ವತ ಶ್ರೇಣಿ ಎಲ್ಲಿದೆ ಅಂತಲೂ ಕೇಳ್ಬೋದು. ಆವಾಗ ಇದು ಇದು ಪ್ರಮುಖವಾಗಿ ರಾಜಸ್ಥಾನದಲ್ಲಿದ್ದು, ಇದು ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಆಗಿದೆ. ಓಕೆ, ನೆನಪಿಟ್ಟುಕೊಳ್ಳಿ ಪಾಯಿಂಟ್ಗಳನ್ನು. ಯಾವ ನದಿಯನ್ನು ಬೆಂಗಾಲದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ? ದಾಮೋದರ ನದಿ, ಕಣ್ಣೀರಿನ ನದಿ. ಪ್ರತಿ ವರ್ಷ ಭೀಕರ ಪ್ರವಾಹವನ್ನು ಉಂಟು ಮಾಡುತ್ತಿದ್ದ ಕಾರಣ ಇದನ್ನು ಹಾಗೆ ಕರೆಯಲಾಗುತ್ತಿತ್ತು. ಬಿಹಾರದ ಕಣ್ಣೀರಿನ ನದಿ, ಕೋಶಿ ನದಿ. ಓಕೆ, ಬಿಹಾರದ್ದು ಯಾವುದಪ್ಪ ಅಂತಂದರೆ ಕಣ್ಣೀರಿನ ನದಿ, ಕೋಶಿ ನದಿ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಕಾಫಿಯ ನಾಡು ಎಂದು ಕರೆಯಲಾಗುತ್ತದೆ? ಚಿಕ್ಕಮಗಳೂರನ್ನು. ಸೊ ಬಾಬಣ್ಣ ಬುಡನಗಿರಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿ ಗಿಡವನ್ನು ನೆಡಲಾಯಿತು. ಅದಕ್ಕೆ ಇದನ್ನು ಭಾರತದ ಕಾಫಿ ನಾಡು ಎಂದು ಕರೀತಾನೆ. ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH44. ಓಕೆ, ಇದು ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಇಡೀ ಭಾರತವನ್ನು ಸಂಪರ್ಕಿಸುತ್ತದೆ. ಓಕೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. 27ನೇ ಕ್ವಶನ್ನು. ವಿಶ್ವದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಇದು ಆಫ್ರಿಕಾ ಖಂಡದಲ್ಲಿದ್ದು ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿಯಾಗಿದೆ. ಸೊ ಇಲ್ಲಿ ಕ್ವಶನ್ಗಳು ಈಜಿ ಇರ್ಬೋದು, ವಿವರಣೆಗಳು ಕೂಡ ನಿಮಗೆ ಗೊತ್ತಾದಂಗೆ ಆಗ್ತಿರ್ಬೋದು. ಸೊ ಇದನ್ನೆಲ್ಲ ನೀವು ನೋಟ್ ಮಾಡ್ತಾ ಇನ್ನೊಂದು ಸಾರಿ ಓದಿದರೆ ಇನ್ನೂ ನೆನಪುಳಿಯುತ್ತೆ. ಸೊ ಆ ರೀತಿ ಮಾಡಿ, ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಗುಜರಾತ್. 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದ್ದು ದಕ್ಷಿಣ ಭಾರತದಲ್ಲಿ. ಇದು ಆಲ್ರೆಡಿ ಕ್ವಶನ್ ಬಂದಿದೆ, ವಿವರಣೆ ಕೂಡ ಆಗಿದೆ. ಭೂಮಿಯ ಅವಳಿ ಗ್ರಹ ಎಂದು ಯಾವ ಗ್ರಹವನ್ನು ಕರೀತಾರೆ? ಶುಕ್ರ ಗ್ರಹ. ಗಾತ್ರ ಮತ್ತು ಸಾಂದ್ರತೆಯಲ್ಲಿ ಭೂಮಿಯನ್ನು ಹೋಲುವುದರಿಂದ ಇದನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ, ನೆನಪಿಟ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಹಟ್ಟಿ ಚಿನ್ನದ ಗಣಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ರಾಯಚೂರು ಜಿಲ್ಲೆಯಲ್ಲಿ ಐತಿ ಹಟ್ಟಿ ಚಿನ್ನದ ಗಣಿ. ಸೊ ಭಾರತದಲ್ಲಿ ಪ್ರಸ್ತುತ ಸಕ್ರಿಯವಾಗಿ ಚಿನ್ನದ ಉತ್ಪಾದನೆ ಮಾಡುತ್ತಿರುವ ಪ್ರಮುಖ ಗಣಿ ಇದಾಗಿದೆ. ಓಕೆ, ನೆಕ್ಸ್ಟ್. ವಿಶ್ವದ ಅತಿ ಎತ್ತರವಾದ ಜಲಪಾತ ಏಂಜಲ್ ಜಲಪಾತ. ಇದು ದಕ್ಷಿಣ ಅಮೆರಿಕದ ವೆನೆಜುವೆಲಾ ದೇಶದಲ್ಲಿದೆ. ಓಕೆ, ಭಾರತದ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಉಲಾರ್ ಸರೋವರ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದು ಜೇಲಂ ನದಿಯಿಂದ ನಿರ್ಮಾಣಗೊಂಡಿದೆ. ಜೇಲಂ ನದಿಯಿಂದ ನಿರ್ಮಾಣಗೊಂಡ ಸರೋವರ ಯಾವುದು ಅಂತ ಕೇಳಿದರೆ ಉಲಾರ್ ಸರೋವರ. ಸೊ ನೆಕ್ಸ್ಟು ಒಂದು ನಿಮಿಷ. ಯಾವ ಕಾಡುಗಳನ್ನು ಭೂಮಿಯ ಶ್ವಾಸಕೋಶಗಳು ಎಂದು ಕರೆಯಲಾಗುತ್ತದೆ? ಸೊ ಅಮೆಜಾನ್ ಮಳೆಕಾಡುಗಳು. ಇವು ದಕ್ಷಿಣ ಅಮೆರಿಕಾದಲ್ಲಿದ್ದು ವಿಶ್ವದ 20% ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ, ನೆನಪಿಟ್ಟುಕೊಳ್ಳಿ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಸೊ ಇದು ಆಲ್ರೆಡಿ ಕ್ವಶನ್ ಬಂದಿದೆ, ಆನ್ಸರ್ ಮಾಡಿದ್ದೀನಿ. ವಿಸ್ತೀರ್ಣದಲ್ಲಿ ಬೆಳಗಾವಿ ದೊಡ್ಡದಾಗಿದ್ದು ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಅತಿ ದೊಡ್ಡದಾಗಿದೆ, ಅದನ್ನು ನೆನಪಿಟ್ಟುಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಆಯಿತಾ? ಸಾಮಾನ್ಯ ವಿಜ್ಞಾನ. ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಕಾರಣ ಸಿಗ್ಮೋಮಾನೋಮೀಟರ್, ಇದು ಗೊತ್ತಿದೆ. ಸೊ ನೆಕ್ಸ್ಟ್ ಕ್ವಶನ್. ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ಆಹಾರ ತಯಾರಿಸುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ? ದ್ಯುತಿಸಂಶ್ಲೇಷಣೆ, ಇದು ಆಲ್ರೆಡಿ ಬಂದಿದೆ. ಮಾನವನ ದೇಹದ ಮಾಸ್ಟರ್ ಗ್ಲಾಂಡ್ ಎಂದು ಯಾವುದನ್ನು ಕರೀತಾರೆ? ಇದನ್ನು ಕರಿಬೇಕು ಅಂತಂದರೆ ಪಿಟ್ಯುಟರಿ ಗ್ರಂಥಿ. ನಿಮಗೆ ನೆನಪಿನ ಶಕ್ತಿ ಉಳಿಬೇಕಪ್ಪ ಅಂತಂದರೆ ಈ ಪಿಟ್ಯುಟರಿ ಗ್ರಂಥಿ ತುಂಬ ಯೂಸ್ ಆಗುತ್ತೆ. ಇದು ಮೆದುಳಿನ ತಳಭಾಗದಲ್ಲಿದ್ದು ದೇಹದ ಇತರ ಎಲ್ಲ ಹಾರ್ಮೋನ್ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ. ಆಮ್ಲ ಮಳೆಗೆ ಕಾರಣವಾಗುವ ಪ್ರಮುಖ ಅನಿಲಗಳು ಯಾವುದು? ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಇವು ವಾತಾವರಣದ ತೇವಾಂಶದೊಂದಿಗೆ ಸೇರಿ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲಗಳಾಗಿ ಮಳೆಯ ರೂಪದಲ್ಲಿ ಬೀಳುತ್ತವೆ. ಓಕೆ, ಸೊ ನೆಕ್ಸ್ಟು. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾನ ಯಾವುದು? ಸೊ ಅಂಪಿಯರ್. ಸೊ ಇದು ಆಲ್ರೆಡಿ ಬಂದಿದೆ ಅನಿಸುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಮೀಟರ್ ಪ್ರಮಾಣ, ಇದು ಆಲ್ರೆಡಿ ಬಂದಿದೆ. ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರ್ತೈತಪ್ಪ? ಈರುಳ್ಳಿ ಕೊರಡುತ್ತಾನೆ, ಇದು ಆಲ್ರೆಡಿ ಬಂದಿದೆ. ಕ್ಯಾರೆಟ್, ಪಪ್ಪಾಯಿ ಮತ್ತು ಹಸಿರು ತರಕಾರಿಗಳು ವಿಟಮಿನ್ ಎ ಸಮೃದ್ಧವಾಗಿರುತ್ತದೆ.
ಭೂಮಿಯ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷಣ ಸಾಮಾನ್ಯ ಮೌಲ್ಯ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್. ಇದು ಭೂಮಿ ಮೇಲ್ಮೈ ಮೇಲೆ ಕಾಯೋ ಒಂದು ಮುಕ್ತವಾಗಿ ಬೀಳುವಾಗ ಪಡೆಯುವ ವೇಗವಾಗಿದೆ. ಕಾಯಿ ಬೆಳೆದಿರೋದಿಲ್ಲ ಆವಾಗ ಇದನ್ನು ಸ್ಟಡಿ ಮಾಡ್ಯಾರ. ಓಕೆ, ನೆಕ್ಸ್ಟ್ ಕ್ವಶನ್. ಗಡಸು ನೀರನ್ನು ಮೃದುವಾಗಿಸಲು ಬಳಸುವ ರಾಸಾಯನಿಕ ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ. ಸೊ ಇದು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಲವಣಗಳನ್ನು ತೆಗೆದುಕೊಳ್ಳುತ್ತದೆ. ರೆಫ್ರಿಜರೇಟರ್ಗಳು ಮತ್ತು ಹವಾನಿಯಂತ್ರಕಗಳಲ್ಲಿ ಓಜೋನ್ ಪದರಕ್ಕೆ ಹಾನಿ ಮಾಡುವ ಯಾವ ಅನಿಲ ಬಳಸಲಾಗುತ್ತದೆ? ಕ್ಲೋರೋಫ್ಲೋರೋಕಾರ್ಬನ್, CFC. ಪ್ರಸ್ತುತ ಇದರ ಬದಲಾಗಿ ಪರಿಸರ ಸ್ನೇಹಿ ಅನಿಲಗಳನ್ನು ಬಳಸಲಾಗುತ್ತೈತಿ. ಮಾನವನಲ್ಲಿ ಯೂರಿಯಾ ಎಲ್ಲಿ ತಯಾರಾಗುತ್ತದೆ? ಯಕೃತ್ತಿನಲ್ಲಿ ಅಮೈನೋ ಆಮ್ಲಗಳ ವಿಘಟನೆಯಿಂದ ಯೂರಿಯಾ ತಯಾರಾಗಿ ನಂತರ ಮೂತ್ರಪಿಂಡಗಳ ಮೂಲಕ ಹೊರಹೋಗುತ್ತದೆ. ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಲು ಕುಡಿಯುವ ನೀರಿಗೆ ಸೇರಿಸುವ ಅನಿಲ ಯಾವುದು? ಕ್ಲೋರಿನ್ ಅನಿಲ. ನೀರಿನ ಶುದ್ಧೀಕರಣದ ಈ ಪ್ರಕ್ರಿಯೆಯನ್ನು ಕ್ಲೋರಿಕೇಶನ್ ಎಂದು ಕರೆಯಲಾಗುತ್ತದೆ. ಸೊ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸಂಖ್ಯೆಯ ಸರಣಿಯನ್ನು ಪೂರ್ಣಗೊಳಿಸಿ. ಸಂಖ್ಯೆಯ ಸರಣಿ ಏನಿದೆ ಇಲ್ಲಿ? 1 ಆದಮೇಲೆ 4, 4 ಆದಮೇಲೆ 9, 9 ಆದಮೇಲೆ 16, 25. ಸೊ ಇಲ್ಲಿ ಏನಾಗಿದೆ? 1 ಸ್ಕ್ವೇರ್ 1, 2 ಸ್ಕ್ವೇರ್ 2. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ಸರಣಿ ಪೂರ್ಣಗೊಳಿಸಿ ಅಂದಾಗ ಸೊ ಯಾವ ರೀತಿ ಇದೆ ಇಲ್ಲಿ? 1 ಸ್ಕ್ವೇರ್ 1, ಸೊ 2 ಸ್ಕ್ವೇರ್ 4, ಸೊ ನೆಕ್ಸ್ಟು 3 ಸ್ಕ್ವೇರ್ 9, 4 ಸ್ಕ್ವೇರ್ 15, 5 ಸ್ಕ್ವೇರ್ 25. ಸೊ ನೆಕ್ಸ್ಟ್ ಏನು? 6 ಸ್ಕ್ವೇರ್ 36, 6 ಸ್ಕ್ವೇರು 36. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು 36 ಆಗಿರುತ್ತೆ. ಸೊ ಓಕೆ, ಎ ಮತ್ತು ಬಿ ಯ ಸೋದರರು. ಸಿ ಮತ್ತು ಎನ ತಂದೆ. ಸಿಯು ಎನ ತಂದೆ. ಎ ಮತ್ತು ಬಿ ಏನು ಮಾಡಿರ್ತಾರೆ? ಸೋದರಾಗಿರ್ತಾರೆ. ಸಿಯು ಎನ ತಂದೆ ಮತ್ತು ಬಿಗೂ ತಂದೆನ ಆದವ. ಡಿ ಯು ಸಿನ ತಾಯಿ. ಡಿ ಏನಿರ್ತಾರೆ? ಸಿನು ತಾಯಿ ಅಂತಂದ್ರೆ ಎ ಮತ್ತು ಬಿಗೆ ಏನಾದರೂ ಆಯಿ ಆದರು, ಆಯಿ. ಹಾಗಾದರೆ ಬಿಗೆ ಡಿ ಏನೊಂದು ಸಂಬಂಧ? ಅಜ್ಜಿ. ಓಕೆ, ನೆನಪಿಟ್ಟು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಜೂನ್ 5. ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಬೆಂಗಳೂರು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆಯಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಂತ ನಿಮ್ಮ ಮಣ್ಣಿ ಕ್ವಶನ್ದಾಗ ಬಂದಿತ್ತು. ಕುವೆಂಪು. 1967ರಲ್ಲಿ ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಈ ಅತ್ಯುನ್ನತ ಪ್ರಶಸ್ತಿ ಲಭಿಸಿತು. ಸ್ವಲ್ಪ ಧ್ವನಿ ಸರಿ ಇದ್ದಿರಲಿಲ್ಲ, ಇವತ್ತು ಸ್ವಲ್ಪ ಆರಾಮಿಲ್ಲ ಅಂದರೂ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಸ್ವಲ್ಪ ಇನ್ನೂ ಅಡೆತಡೆಗಳಾಗಿದ್ದರೂ ಕ್ಷಮಿಸಿ. ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ಯಾರು ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.